ಸಿಂಹ ರಾಶಿಯವರ ಈ ವಿಡಿಯೋವನ್ನು ನೀವು ನೋಡುತ್ತಿದ್ದರೆ ಅದು ಒಂದು ಸಾಮಾನ್ಯ ಸಂಗತಿ ಅಲ್ಲ. ಯಾಕಂದರೆ ಯುಗಾದಿ ನಂತರ ನಿಮ್ಮ ಜೀವನದಲ್ಲಿ ನಡೆಯಬಹುದಾದ ಕೆಲವು ಪ್ರಮುಖ ಬದಲಾವಣೆಗಳ ಬಗ್ಗೆ ಇಂದು ನಾವು ಮಾತನಾಡಲಿದ್ದೇವೆ. ಮುಂದಿನ ಕೆಲವು ವಾರಗಳಲ್ಲಿ ನಿಮ್ಮ ಜೀವನಕ್ಕೆ 3 ವಿಶೇಷ ವ್ಯಕ್ತಿಗಳು ಬರಬಹುದಾದ ಸಮಯ ಬಂದಿದೆ. ಆ 3 ಜನರಲ್ಲಿ ಒಬ್ಬರು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಸಾಧ್ಯತೆ ಇದೆ. ಇದು ಕೇವಲ ಒಂದು ಊಹೆ ಅಲ್ಲ. ಜ್ಯೋತಿಷ್ಯ ದೃಷ್ಟಿಯಿಂದ ನೋಡಿದರೆ ಈ ಸಮಯದಲ್ಲಿ ಸಿಂಹ ರಾಶಿಯವರ ಜೀವನದಲ್ಲಿ ಹೊಸ ಪರಿಚಯಗಳು ಹೆಚ್ಚಾಗುವ ಸೂಚನೆ ಇದೆ ಎಂದೇ ಹೇಳಬಹುದು. ಆದರೆ ಆ 3 ಜನರು ಯಾರು? ಅವರು ಹೇಗೆ ನಿಮ್ಮ ಜೀವನಕ್ಕೆ ಬರುತ್ತಾರೆ ಮತ್ತು ಅವರಲ್ಲಿ ಒಬ್ಬನು ಹೇಗೆ ನಿಮ್ಮ ಭಾಗ್ಯವನ್ನು ಬದಲಾಯಿಸುತ್ತಾನೆ? ಇದನ್ನೆಲ್ಲ ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಹಾಗೂ ಯಾರೆಲ್ಲ ಹೊಸದಾಗಿ ಬಂದಿದ್ದೀರಿ ಸಬ್ಸ್ಕ್ರೈಬ್ ಮಾಡಿ, ಏಕೆಂದರೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಪ್ರೇರಣೆ. ಆದ್ದರಿಂದ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ರಾಶಿ ಸಿಂಹ ಆದಲ್ಲಿ ಕಮೆಂಟ್ ಮಾಡಿ. ಮೊದಲು ಸಿಂಹ ರಾಶಿಯವರ ಸ್ವಭಾವವನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳೋಣ. ಸಿಂಹ ರಾಶಿಯವರು ಸಾಮಾನ್ಯವಾಗಿ ಧೈರ್ಯಶಾಲಿಗಳು. ಅವರಲ್ಲಿ ನಾಯಕತ್ವ ಗುಣ ಹೆಚ್ಚಾಗಿ ಕಾಣಿಸುತ್ತದೆ. ಯಾವ ಪರಿಸ್ಥಿತಿಯಲ್ಲಿದ್ದರೂ ಅವರು ಸುಲಭವಾಗಿ ಸೋಲು ಒಪ್ಪಿಕೊಳ್ಳುವುದಿಲ್ಲ. ಆದರೆ ಕಳೆದ ಕೆಲವು ತಿಂಗಳುಗಳಲ್ಲಿ ಕೆಲವರು ಸಿಂಹ ರಾಶಿಯವರು ಸ್ವಲ್ಪ ಕಷ್ಟಗಳನ್ನು ಎದುರಿಸಿದ್ದಿರಬಹುದು. ಕೆಲವರು ಕೆಲಸದಲ್ಲಿ ಒತ್ತಡ ಅನುಭವಿಸಿದ್ದಿರಬಹುದು. ಕೆಲವರು ಹಣಕಾಸಿನ ವಿಷಯದಲ್ಲಿ ಚಿಂತೆ ಮಾಡಿಕೊಂಡಿರಬಹುದು. ಮತ್ತೊಬ್ಬರು ತಮ್ಮ ಪ್ರಯತ್ನಗಳಿಗೆ ಸರಿಯಾದ ಫಲ ಸಿಗುತ್ತಿಲ್ಲ ಎಂದು ಭಾವಿಸಿದ್ದಿರಬಹುದು. ಆದರೆ ಪ್ರತಿಯೊಂದು ಸಮಯವೂ ಒಂದೇ ರೀತಿ ಇರೋದಿಲ್ಲ. ಜೀವನದಲ್ಲಿ ಕೆಲ ಸಮಯಗಳು ಪರೀಕ್ಷೆಗಾಗಿ ಬರುತ್ತವೆ. ಆದರೆ ನಂತರ ಒಂದು ಹೊಸ ಅವಕಾಶವು ಬರುತ್ತದೆ. ಯುಗಾದಿ ನಂತರ ಸಿಂಹ ರಾಶಿಯವರ ಜೀವನದಲ್ಲಿ ಅಂಥ ಒಂದು ಅವಕಾಶದ ಸಮಯ ಬರಬಹುದು ಸ್ನೇಹಿತರೆ. ಈಗ ಮೊದಲ ವ್ಯಕ್ತಿಯ ಬಗ್ಗೆ ಮಾತಾಡೋಣ. ಯುಗಾದಿ ನಂತರ ನಿಮ್ಮ ಜೀವನಕ್ಕೆ ಬರುವ ಮೊದಲ ವ್ಯಕ್ತಿ ಹಳೆಯ ಪರಿಚಯವಾಗಿರಬಹುದು. ಇದು ನಿಮ್ಮ ಹಳೆಯ ಸ್ನೇಹಿತನೂ ಸಹ ಆಗಿರಬಹುದು, ಅಥವಾ ಹಿಂದೆ ನಿಮ್ಮ ಜೊತೆ ಕೆಲಸ ಮಾಡಿದ್ದ ವ್ಯಕ್ತಿಯಾಗಿರಬಹುದು. ಇಷ್ಟು ದಿನ ಸಂಪರ್ಕ ಇಲ್ಲದಿದ್ದ ವ್ಯಕ್ತಿ ಹಠಾತ್ ಮತ್ತೆ ನಿಮ್ಮ ಜೀವನಕ್ಕೆ ಬರಬಹುದು. ಅವರ ಮೂಲಕ ನಿಮಗೆ ಒಂದು ಹೊಸ ಅವಕಾಶ ಸಿಗಬಹುದು ಸ್ನೇಹಿತರೆ. ಅದು ಕೆಲಸದ ಅವಕಾಶವಾಗಿರಬಹುದು ಅಥವಾ ವ್ಯವಹಾರದ ಅವಕಾಶವಾಗಿರಬಹುದು. ಮೊದಲಿಗೆ ನೀವು ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳದೇ ಇರಬಹುದು. ಆದರೆ ಆ ಅವಕಾಶವನ್ನು ಸರಿಯಾಗಿ ಬಳಸಿಕೊಂಡರೆ ನಿಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆ ಕಾಣಬಹುದು. ಈಗ ಎರಡನೇ ವ್ಯಕ್ತಿಯ ಬಗ್ಗೆ ನೋಡೋಣ ಸ್ನೇಹಿತರೆ. ಈ ವ್ಯಕ್ತಿ ನಿಮ್ಮ ಜೀವನಕ್ಕೆ ಹೊಸ ಪರಿಚಯ ಆಗಿರಬಹುದು. ಇದು ಕೆಲಸದ ಜಾಗದಲ್ಲಿ ಭೇಟಿಯಾದ ವ್ಯಕ್ತಿಯಾಗಿರಬಹುದು ಅಥವಾ ಒಂದು ಕಾರ್ಯಕ್ರಮದಲ್ಲಿ ಪರಿಚಯವಾದ ವ್ಯಕ್ತಿಯಾಗಿರಬಹುದು. ಈ ವ್ಯಕ್ತಿ ನಿಮಗೆ ಒಂದು ಹೊಸ ಆಲೋಚನೆ ನೀಡಬಹುದು. ಅವರು ಹೇಳುವ ಒಂದು ಮಾತು ನಿಮ್ಮ ಯೋಚನೆಗಳನ್ನೇ ಬದಲಾಯಿಸಬಹುದು. ಕೆಲವೊಮ್ಮೆ ಜೀವನದಲ್ಲಿ ದೊಡ್ಡ ಬದಲಾವಣೆ ಒಂದು ಸಣ್ಣ ಮಾತಿನಿಂದಲೇ ಆರಂಭವಾಗುತ್ತದೆ ಸ್ನೇಹಿತರೆ. ಆದ್ದರಿಂದ ಹೊಸ ಜನರನ್ನು ಭೇಟಿಯಾದಾಗ ಅವರ ಮಾತುಗಳನ್ನು ಗಮನದಿಂದ ಕೇಳುವುದು ಉತ್ತಮ. ಇದೀಗ ನಾವು 3ನೇ ವ್ಯಕ್ತಿಯ ಬಗ್ಗೆ ಮಾತನಾಡೋಣ. ಈ ವ್ಯಕ್ತಿಗೆ ನಿಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವದ ಪಾತ್ರ ವಹಿಸಬಹುದು. ಯಾಕೆಂದರೆ ಈ ವ್ಯಕ್ತಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಸಾಧ್ಯತೆ ಇದೆ. ಈ ವ್ಯಕ್ತಿ ನಿಮ್ಮ ಗುರುವಾಗಿರಬಹುದು ಅಥವಾ ನಿಮಗೆ ಮಾರ್ಗದರ್ಶನ ನೀಡುವ ವ್ಯಕ್ತಿ ಸಹ ಆಗಿರಬಹುದು. ಇವರ ಸಲಹೆ ನಿಮ್ಮ ಜೀವನದಲ್ಲಿ ದೊಡ್ಡ ನಿರ್ಧಾರ ತೆಗೆದುಕೊಳ್ಳಲು ಸಹಾಯ ಮಾಡಬಹುದು. ಕೆಲವರಿಗೆ ಇದು ಕೆಲಸದ ಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆ ತರಬಹುದು. ಕೆಲವರಿಗೆ ಇದು ಹಣಕಾಸಿನ ಅವಕಾಶ ತರಬಹುದು. ಮತ್ತೊಬ್ಬರಿಗೆ ಇದು ವೈಯಕ್ತಿಕ ಜೀವನದಲ್ಲಿ ಸಂತೋಷ ತರಬಹುದು.
ನೋಡಿ ಸಿಂಹರಾಶಿಯವರೇ, ಈ ಸಮಯದಲ್ಲಿ ಒಂದು ಮುಖ್ಯ ವಿಷಯ ನೆನಪಿಟ್ಟುಕೊಳ್ಳಬೇಕು. ನೀವು ಜೀವನದಲ್ಲಿ ಬರುವ ಪ್ರತಿಯೊಬ್ಬ ವ್ಯಕ್ತಿಯು ಯಾವುದೋ ಒಂದು ಕಾರಣಕ್ಕಾಗಿ ಬರುತ್ತಾರೆ. ಕೆಲವರು ನಮ್ಮನ್ನು ಪರೀಕ್ಷಿಸಲು ಬರುತ್ತಾರೆ, ಕೆಲವರು ನಮ್ಮನ್ನು ಪ್ರೇರೇಪಿಸಲು ಬರುತ್ತಾರೆ, ಮತ್ತೊಬ್ಬರು ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಲು ಬರುತ್ತಾರೆ. ಯುಗಾದಿ ನಂತರ ನಿಮ್ಮ ಜೀವನದಲ್ಲಿ ಬರುವ ಈ 3 ಜನರಲ್ಲಿ ಒಬ್ಬರು ನಿಮ್ಮ ಭಾಗ್ಯವನ್ನು ಬದಲಾಯಿಸುವ ಸಾಧ್ಯತೆ ಇದೆ. ಆದ್ದರಿಂದ ಹೊಸ ಅವಕಾಶಗಳನ್ನು ನಿರ್ಲಕ್ಷಿಸಬೇಡಿ. ಹೊಸ ಜನರನ್ನು ಭೇಟಿಯಾದಾಗ ಅವರೊಂದಿಗೆ ಮಾತನಾಡಲು ಹಿಂಜರಿಯಬೇಡಿ. ಕೆಲವೊಮ್ಮೆ ಜೀವನದ ದೊಡ್ಡ ಅವಕಾಶ ಒಂದು ಸಣ್ಣ ಪರಿಚಯದಿಂದಲೇ ಆರಂಭವಾಗುತ್ತದೆ. ಸಿಂಹರಾಶಿಯವರೇ, ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸವನ್ನು ಕಾಪಾಡಿಕೊಳ್ಳಿ. ನಿಮ್ಮ ಪರಿಶ್ರಮವನ್ನು ಮುಂದುವರಿಸಿರಿ. ನಿಮ್ಮ ಗುರಿಯ ಮೇಲೆ ಗಮನ ಇಡಿ, ಯಾಕೆಂದರೆ ಅದೃಷ್ಟ ಬರುತ್ತದೆ, ಆದರೆ ಅದನ್ನು ಹಿಡಿದುಕೊಳ್ಳುವುದು ನಿಮ್ಮ ಪ್ರಯತ್ನದ ಮೇಲೆ ಅವಲಂಬಿತವಾಗಿರುತ್ತದೆ. ವಿಡಿಯೋ ಕೊನೆಯಲ್ಲಿ ಒಂದು ಸಣ್ಣ ಪ್ರಶ್ನೆ. ನೀವು ಸಿಂಹರಾಶಿಯವರ ಆಗಿದ್ದರೆ ಕಮೆಂಟ್ನಲ್ಲಿ ಜೈ ಸಿಂಹರಾಶಿ ಎಂದು ಬರೆಯಿರಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ, ಯಾಕೆಂದರೆ ಅವರ ಜೀವನದಲ್ಲೂ ಈ 3 ಜನರಲ್ಲಿ ಒಬ್ಬರು ಬರುವ ಸಾಧ್ಯತೆ ಇದೆ. ಧನ್ಯವಾದಗಳು.